ನಮಸ್ಕಾರ ಎಲ್ಲರಿಗೂ. ಶೃಂಗಾರ ಕನ್ನಡಿಯ ಒಂದು ಕೆಟ್ಟ ದೃಷ್ಟಿ. ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲಿ, ಅದರಲ್ಲೂ ಕೂಡ ನಿಮ್ಮ ಒಂದು ಬೆಡ್ರೂಮಲ್ಲಿ ಒಂದು ಮಿರರ್ ಅಥವಾ ಒಂದು ಕನ್ನಡಿ ಇದ್ದೇ ಇರುತ್ತೆ. ಸೊ ಆ ಕನ್ನಡಿ ನಿಮ್ಮ ಮಲಗುವ ಕೋಣೆಯಲ್ಲಿ ಇದ್ದರೆ ಅದನ್ನು ರಾತ್ರಿ ವೇಳೆ ಅದಕ್ಕೇನಾದರೂ ಒಂದು ಸ್ಕ್ರೀನ್ ಅಥವಾ ಒಂದು ಪರದೆ ಹಾಕಿ, ಅದೇ ಥರ ಬೇರೆ ಜಾಗ ಅಂದರೆ ನಿಮ್ಮ ಒಂದು ಸೀಕ್ರೆಟ್ ರೂಮ್ ಇರ್ಬೋದು ಅಥವಾ ಪರ್ಸನಲ್ ರೂಮ್ ಇರ್ಬೋದು, ಅಲ್ಲಿ ಏನಾದರೂ ನಿಮ್ಮ ಮಿರರ್ ಇದ್ದರೆ ಅಥವಾ ಕನ್ನಡಿ ಇದ್ದರೆ ಅದಕ್ಕೆ ಯಾವುದೋ ಒಂದು ಸ್ಕ್ರೀನ್ ಹಾಕಿ ನೈಟ್ ಟೈಮ್. ಇಲ್ಲಪ್ಪ ಅಂತಂದರೆ ಅಲ್ಲಿರುವಂಥ ಒಂದು ವ್ಯಕ್ತಿಗಳು ಅಥವಾ ಅಲ್ಲಿ ಮಲಗುವಂಥ ವ್ಯಕ್ತಿಗಳ ಮೇಲೆ ಕೆಟ್ಟದಾಗಿ ಅಥವಾ ಒಂದು ಕೆಟ್ಟ ಪ್ರಮಾಣ ರೀತಿಯಲ್ಲಿ ಒಂದು ಏನಾದರೂ ಒಂದು ನೆಗೆಟಿವಿಟಿನ ಅಂದರೆ ಸ್ವಲ್ಪ ನೆಗೆಟಿವಿಟಿ ಆಗುವಂಥ ಒಂದು ಚಾನ್ಸಸ್ ಭಾಳಷ್ಟು ಇರುತ್ತೆ. ತೊಂದರೆಗಳು, ದೃಷ್ಟಿ, ಕೆಟ್ಟ ಕಣ್ಣ ದೃಷ್ಟಿ ಅಥವಾ ನಮಗೆ ಪರರ ಒಂದು ದೃಷ್ಟಿ ಜಾಸ್ತಿ ಆಗುತ್ತೆ, ಅದರಲ್ಲೂ ಕೂಡ ಕೆಟ್ಟ ಕಣ್ಣ ದೃಷ್ಟಿ. ಸೊ ಅದಕ್ಕೆ ಭಾಳ ವಿಶೇಷವಾದ ಒಂದು ತಂತ್ರನೂ ಕೊಡ್ತೀನಿ. ಇದಕ್ಕೆ ಏನು ಮಾಡ್ಬೇಕಂದ್ರೆ ಗೊತ್ತಿದೆ ನಿಮಗೆ. ಫಸ್ಟು ನಿಮ್ಮ ಮನೆಯಲ್ಲಿ ಅಥವಾ ಬೆಡ್ರೂಮಲ್ಲಿ ಏನಾದರೂ ಕನ್ನಡಿ ಇದ್ದರೆ ನೈಟ್ ಟೈಮ್ ಅದಕ್ಕೊಂದು ಸ್ಕ್ರೀನ್ ಮಾಡಿ ಹಾಕಿ, ಅದನ್ನು ಯಾವುದೇ ಕಾರಣಕ್ಕೂ ನೈಟ್ ಟೈಮ್ ಅದನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದರಲ್ಲಿ ಕೂಡ ಒಂದು ರೀತಿ ಮಿರರಲ್ಲಿ ನನಗೆ ಒಂದು ರೀತಿ ರಿಫ್ಲೆಕ್ಟ್ ಆಗೋಂಥ ಒಂದು ಎಷ್ಟೋ ಒಂದು ನೆಗೆಟಿವಿಟಿ ವೈಬ್ಸು ಅದರಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಭಾಳ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಅಥವಾ ರೂಮಲ್ಲಿ ಆ ಥರ ಇದ್ದಾಗ ಸರ್ ಏನೂ ಮಾಡೋಕ್ಕಾಗಲ್ಲ ಅನ್ನೋದಕ್ಕೊಂದು ಪರಿಹಾರನೂ ಕೊಡ್ತೀನಿ. 9x9 ಒಂದು ಪಿರಮಿಡ್ ಬರುತ್ತೆ, ಅದು ಆನ್ಲೈನಲ್ಲಿ ಸಿಗುತ್ತೆ. ಒಂದು 9x9 ಪಿರಮಿಡನ್ನು ಅಲ್ಲಿರುವಂಥ ಜಾಗದಲ್ಲಿ ಎಲ್ಲಾದರೂ ಒಂದು ಕಡೆ ಪ್ರತಿಷ್ಠಾಪನೆ ಮಾಡೋದ್ರಿಂದ ಒಂದು ಉತ್ತಮವಾದಂತಹ ಫಲ ಮಾಡಿಕೊಡಿ. ಬಹಳ ವಿಶೇಷವಾದಂತಹ ತಂತ್ರ, ಶೃಂಗಾರ ಕನ್ನಡಿಯ ತಂತ್ರ. ಸರ್ವೇ ಜನ ಸುಖಿನೋ ಭವಂತು.